ವೀಕ್ಷಕರೇ ನಮಸ್ಕಾರ. ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ನಿಮ್ಮ ಬೇರೇಶ್ ಪೂಜಾ. ಇಂದು ಒಂದು ವಿಶೇಷ ವರದಿ ಜೊತೆಯಲ್ಲಿ ಮನ ಕಲಕುವ ಒಂದು ದೃಶ್ಯ ಅಂತಂದು ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ವೀಕ್ಷಕರೇ ಅಂದರೆ, ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಯಲ್ಲಮ್ಮ ಅಜ್ಜನವರ ಎಂಬ ಮಹಿಳೆ, ವೃದ್ಧ ಮಹಿಳೆಗಳು ನಿನ್ನೆ ದಿನ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಭಿಕ್ಷೆ ಬೇಡುತ್ತಿರೋದನ್ನು ಕಂಡು ನಾವು ಅಲ್ಲಿ ಕೇಳಿದಾಗ ಆ ಅಮ್ಮ ಹೇಳ್ತಾಳೆ, ಸುಮಾರು ಈಗ 4 ತಿಂಗಳಿಂದ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯ ಆಗಿಲ್ಲ. ಆ ಕಾರಣಕ್ಕಾಗಿ ನಾನು ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಭಿಕ್ಷೆ ಬೇಡ್ತಾ ಇದ್ದೀನಿ. ಈ ಒಂದು ಭಿಕ್ಷೆ ಬೇಡಿದಂಥ ಹಣವನ್ನು ನನ್ನ ಔಷಧ ಉಪಚಾರಕ್ಕಾಗಿ ಬಳಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ದುಃಖವನ್ನು ವ್ಯಕ್ತಪಡಿಸ್ತು. ಆ ಸಂದರ್ಭದಲ್ಲಿ ರೈತ ಮುಖಂಡರು ಈರಣ್ಣ ಅಲಿಗೇರಿಯವರು ಕೂಡ ಆ ಒಬ್ಬ ಮಹಿಳೆಯ ಸಂಕಷ್ಟವನ್ನು ನೋಡಿ ಮರುಗಿ ತಕ್ಷಣವೇ ಕೆಳಗಡೆ ಕೂತು ಅದನ್ನು ವಿಚಾರಣೆ ಮಾಡಿದಾಗ ಆ ವೃದ್ಧ ಮಹಿಳೆ ಕೂಡ ಈ ಹಿಂದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾಳೆ ಅನ್ನೋ ಮಾತನ್ನು ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಕೂಡ ಒಂದು ವಿಚಾರವಾಗಿ ಮನವಿ ಪತ್ರವನ್ನು ಸ್ವೀಕಾರ ಮಾಡಲು ಹೊರಗಡೆ ಬಂದಿದ್ದರು. ಆ ಸಂದರ್ಭದಲ್ಲಿ ಆ ವೃದ್ಧ ಮಹಿಳೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನನಗೆ 4 ತಿಂಗಳಿಂದ ಸಂದಾಯ ಆಗಿಲ್ಲ ಎಂಬ ಅಳಲನ್ನು ತೋಡಿಕೊಂಡು ಅಲ್ಲಿ ಕಣ್ಣೀರು ಹಾಕ್ತಾ ಕುಳಿತಿರುವುದನ್ನು ಬಹುಶಃ ತಾಲೂಕಾ ದಂಡಾಧಿಕಾರಿಗಳು ಅದನ್ನು ಗಮನಿಸಲಿಲ್ಲ ಅನಿಸುತ್ತೆ. ಅವರ ಸಾಧಕ ಬಾಧಕಗಳು ಏನು ಅನ್ನೋದನ್ನು ನೀವು ಗಣನೆಯಾಗಿ ತೆಗೆದುಕೊಳ್ಬೇಕಂತ ಈ ಮೂಲಕ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ. ಔಷಧೋಪಚಾರಕ್ಕಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ತುಂಬ ಸಹಾಯ ಆಗಿತ್ತು. ಸರ್ಕಾರದ ಒಳ್ಳೆಯ ಯೋಜನೆ ಇದು. ಈಗಾಗಲೇ 4 ತಿಂಗಳಿಂದ ಅದು ಸ್ಥಗಿತಗೊಂಡಿರೋದ್ರಿಂದ ನನಗೆ ಔಷಧೋಪಚಾರಕ್ಕೆ ಹಣ ಇಲ್ಲದ ಕಾರಣ ನಾನಿವತ್ತು ಬಂದು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಎದುರು ಬರ್ತಕ್ಕಂಥ ಸಾರ್ವಜನಿಕರಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ ಅನ್ನೋ ಒಂದು ಅಳಲನ್ನು ತೋಡ್ಕೊಂಡಿದೆ. ಆ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ಕೂಡ ಈ ಒಂದು ರೈತ ಸಂಘದ ಮುಖಂಡರು ಮನವಿ ಮಾಡಿದ್ದಾರೆ. ತಮ್ಮ ಔಷಧೋಪಚಾರಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ಉತ್ತಮ ಯೋಜನೆಯನ್ನು ಕೂಡಲೇ ಇಂಥವರನ್ನು ಗುರುತಿಸಿ ಅವರಿಗೆ ತಕ್ಷಣವೇ ಹಣ ಬಿಡುಗಡೆ ಮಾಡಬೇಕು. ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಕೂಡ ನಿಜವಾದ ಫಲಾನುಭವಿಗಳಿಗೆ ಈ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇಲ್ವೋ ಅಂಥವ್ರಿಗೆ ನೇರವಾಗಿ ಅವರಿಗೆ ಸಂದಾಯ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇವತ್ತು ಈರಣ್ಣ ಅಲಿಗೇರಿ ಅವರು ರೈತ ಮುಖಂಡರು ಕೂಡ ಆ ಒಂದು ವೃದ್ಧ ಮಹಿಳೆಗೆ ತಮ್ಮ ಕೈಲಾದಷ್ಟು ಸಹಾಯ ಅವರ ಕೈಯಲ್ಲಿ ಕೊಟ್ಟು ಅವರ ಎಲ್ಲ ನೋವುಗಳನ್ನು ಆಲಿಸಿ ಕೊನೆಗೆ ಅವರು ಕೂಡ ಸರ್ಕಾರ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನಾನೇ ಭಿಕ್ಷೆ ಬೇಡ್ತಿದ್ನಪ್ಪ. ತಿಂಗಳ 3,000 ರೂಪಾಯಿ, 2,000 ರೂಪಾಯಿ ಬರೀ ಗುಳಿಗೆ ಬೇಕು. ಪಾರ್ಟಿ ಹೊಡೆದೈತಿ, ಕಾಲು ಕೈ ಬರಂಗಿಲ್ಲ. ಯಾವ ಎಲ್ಲಮ್ಮ ಅದನವ್ರು ಸರ್ಕಾರ ಕೊಡೋದು ಬಂದಿಲ್ಲ. ಬಂದನಪ್ಪ ನೋಡ್ಲಿಲ್ಲ ನೀವು ಭಿಕ್ಷೆ ಬೇಡಕೈತಿ. ಅದಕ್ಕೋಸ್ಕರ ಸರ್ಕಾರದ ನಾವು ಪ್ರತಿ ತಿಂಗಳು ಆಗ್ತಾವಂತ ಹೇಳ್ತಾರಲ್ಲ ಅವರು. ಬಂದ್ರಪ್ಪ ಸಿದ್ದರಾಮಯ್ಯ ಬಂದ್ರಪ್ಪ ಹಾಕ್ತದ ಕೊಡಾತ್ಮ ಅದ್ರಾಗ ಜೀವನ ಮಾಡ್ತಿದ್ದೆ. ನಿನ್ ಲೆಕ್ಕ ಸಿದ್ದರಾಮಯ್ಯನ ಜೊತೆಗೆ ಇವರು ಹಾಕಿಲ್ಲ, ಅವರು ಹೋದ್ರು ಅಂತ ನಿನ್ ಲೆಕ್ಕ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದು ರಾಣೆಬೆನ್ನೂರಲ್ಲಿ ನಡೆಯುವಂಥ ಘಟನೆ ದಯವಿಟ್ಟು ಹೇಳ್ತಾನೆ. ಸಿದ್ದರಾಮಯ್ಯ ಅವರ ವಚನ ಕೊಟ್ಟಂಥದ್ದು ಮುಂದುವರ್ಸ್ರಿ. ಇಂಥ ಮುದುಕರು ನಿಮ್ಮನ್ನು ನೆನೆಸಾಕೈತಾರ. ನೀವು ಸಹ ಅದರಿಂದ ಲಾಭ ತಗೊಂಡ್ರಿ, ಪಕ್ಷಕ್ಕೆ ಲಾಭ ತಗೊಂಡ್ರಿ. ಈ ವಿಷಯ ಹೇಳಿರಿ, ಹೆಣ್ಮಕ್ಳಿಗೆ ಒಂದು ಸಹಕಾರ ಕೊಟ್ಟವಿ, ಮುದುಕರು ಗುಳಿಗೆ ಲೆಕ್ಕ ಅಂತ ಹೇಳಿದ್ರಿ. ಇವತ್ತು ಅದೇ ಗುಳಿಗೆ ನಿಮ್ಮ 2,000 ನಂಬಿ ಗುಳಿಗೆ ಇಲ್ದಂಗಾಗಿ ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ ಭಿಕ್ಷೆ ಬೇಡ ಅಂತ ಕೆಲಸ ಆಯ್ತು. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ಅವ್ರು ಏನೋ ಒಂದು ಮಾಡ್ಕೊಂತ ಹೋಗಿದ್ರೆ ಅದನ್ನು ಆಸೆ ಹಚ್ಚಿ ಅದರದ್ದು ಗುಳಿಗೆ ತಗೊಂತ ಒಂದು ಮನಸ್ಸಟ್ಟು ಮಾಡ್ಕೊಂಡು ಇವತ್ತು ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ 2,000 ಬರಲಿಲ್ಲ ಅಂತ ಭಿಕ್ಷೆ ಬಿಡಾಕತ್ತಾರ. ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಇದು ಶೋಭೆ ಅಲ್ಲ. ದಯವಿಟ್ಟು ಹೇಳ್ತಾನೆ, ನಮ್ಮ ರಾಣೆಬೆನ್ನೂರು ತಾಲೂಕು ಶಾಸಕರಿಗೆ ಹೇಳ್ತಾನೆ, ಮುಂದೆ ಯಾರು ಇದು ಇಲ್ಲಿ ಸಚಿವರಾಗಿರೋ ಅವ್ರಿಗೆ ಹೇಳ್ತಾನೆ. ದಯವಿಟ್ಟು ಹೇಳ್ತಾನೆ, ಇಂಥ ಒಂದು ಅಧಿಕೃತವನ್ನು ಆಗಬಾರ್ದು, ಇಂಥ ಘಟನೆ ಆಗಬಾರ್ದು. ನೋಡಿರಿ ಪಾಪ ವ್ಯಕ್ತಿ ಆ 2,000 ಬರ್ಲಿಕ್ಕೆ ಭಿಕ್ಷೆ ಬಿಡಾಕತ್ತಂತ. ದಯವಿಟ್ಟು ಇದು ಆಗಬಾರ್ದು. ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಮಕ್ಕಳೆಲ್ಲ ಇಂಥ ಭಗವಂತ ಏನ್
ನೋಡ್ಲಿಕ್ಕೆ ನೀವು ಭಿಕ್ಷೆ ಬಿಡಕೈತಿ ಅದಕ್ಕೋಸ್ಕರ ಸರ್ಕಾರದ ನಾವು ಪ್ರತಿ ತಿಂಗಳು ಆಗ್ತಾವ ಅಂತ ಹೇಳ್ತಾರಲ್ಲ ಅವರು ಬಂದ್ರಪ್ಪ ಸಿದ್ದರಾಮಯ್ಯ ಬಂದ್ರಪ್ಪ ಅಷ್ಟು ಪುಣಾತ್ಮ ಅದ್ರಾಗ ಜೀವನ ಮಾಡ್ತಿದ್ದೆ ಹಾಕಿ ನಿನ್ ಲೆಕ್ಕ ಸಿದ್ದರಾಮಯ್ಯ ಜೊತೆಗೆ ಇವರು ಹಾಕಿಲ್ಲ ಅವರು ಹೋದ್ರು ಅಂತ ನಿನ್ ಲೆಕ್ಕ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದು ರಾಣೆಬೆನ್ನೂರಲ್ಲಿ ನಡೆಯುವಂಥ ಘಟನೆ ದಯವಿಟ್ಟು ಹೇಳ್ತಾನೆ, ಸಿದ್ದರಾಮಯ್ಯ ಅವರ ವಚನ ಕೊಟ್ಟಂಥದ್ದು ಮುಂದುವರ್ಸ್ರಿ. ಇಂಥ ಮುದುಕರು ನಿಮ್ಮನ್ನು ನೆನ್ಸಾಕೈತಾರ, ನೀವು ಸಹ ಅದರಿಂದ ಲಾಭ ತಗೊಂಡ್ರಿ, ಪಕ್ಷಕ್ಕೆ ಲಾಭ ತಗೊಂಡ್ರಿ, ಈ ವಿಷಯ ಹೇಳಿರಿ, ಹೆಣ್ಮಕ್ಳಿಗೆ ಒಂದು ಸಹಕಾರ ಕೊಟ್ಟವಿ, ಮುದುಕರು ಗುಳಿಗೆ ಲೆಕ್ಕ ಅಂತ ಹೇಳಿದ್ರಿ. ಇವತ್ತು ಅದೇ ಗುಳಿಗೆ ನಿಮ್ಮ 2000 ನಂಬಿ ಗುಳಿಗೆ ಇಲ್ದಂಗಾಗಿ ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ ಭಿಕ್ಷೆ ಬೇಡ ಅಂತ ಕೆಲಸ ಆಯ್ತು. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ಅವ್ರು ಏನೋ ಒಂದು ಮಾಡ್ಕೊಂತ ಹೋಗಿದ್ರೆ ಅದನ್ನು ಆಸೆ ಹಚ್ಚಿ ಅದ್ರದ್ದು ಗುಳಿಗೆ ತಗೊಂತ ಒಂದು ಮನಸ್ಸಟ್ಟು ಮಾಡ್ಕೊಂಡು ಇವತ್ತು ರಾಣೆಬೆನ್ನೂರು ತಾಲೂಕು ಕಚೇರಿ ಹತ್ರ 2000 ಬರಲಿಲ್ಲ ಒಂದು ಭಿಕ್ಷೆ ಬಿಡಾಕತ್ತಾರ. ದಯವಿಟ್ಟು ನಿಮ್ಮ ಸರ್ಕಾರಕ್ಕೆ ಇದು ಶೋಭೆ ಅಲ್ಲ. ದಯವಿಟ್ಟು ಹೇಳ್ತಾನೆ, ನಮ್ಮ ರಾಣೆಬೆನ್ನೂರು ತಾಲೂಕು ಶಾಸಕರಿಗೆ ಹೇಳ್ತಾನೆ, ಮುಂದೆ ಯಾರು ಮುಖ್ಯ ಇದು ಇಲ್ಲಿ ಸಚಿವರಿಗೆ ಅವ್ರಿಗೆ ಹೇಳ್ತಾನೆ, ದಯವಿಟ್ಟು ಹೇಳ್ತಾನೆ, ಇಂಥ ಒಂದು ಅಧಿಕೃತವನ್ನು ಆಗಬಾರ್ದು, ಇಂಥ ಘಟನೆ ಆಗಬಾರ್ದು. ನೋಡಿರಿ ಪಾಪ ವ್ಯಕ್ತಿ ಆ 2000 ಬರ್ಲಿಕ್ಕೆ ಭಿಕ್ಷೆ ಬಿಡಾಕೈತಂತ. ದಯವಿಟ್ಟು ಇದು ಆಗಬಾರ್ದು. ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಮಕ್ಕಳೆಲ್ಲ ಎಂತ ಭಗವಂತ ಏನ್ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.